ಈಗ ಮಾವಿನ ಹಣ್ಣಿನ ಸೀಸನ್. ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಮಂಗಳೂರು ಶೈಲಿಯ ಮಾವಿನ ಹಣ್ಣಿನ ಪುಳಿಮುಂಚಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹೆಲೋ ಎವ್ರಿವನ್, ನಾನು ನಿಮ್ಮ ನಿಶ್ಮಿತಾ ರಾವ್. ವೆಲ್ಕಮ್ ಬ್ಯಾಕ್ ಟು ಕನಸಿನ ಹೆಜ್ಜೆ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು 8 ಮಾವಿನ ಹಣ್ಣು ತಗೊಂಡಿದ್ದೇನೆ. ಮಸಾಲಕ್ಕೆ 2 ಬಗೆಯ ಮೆಣಸು ತಗೊಂಡಿದ್ದೀನಿ. ಒಂದು ಗಿಡ್ಡ ಮೆಣಸು, ಮತ್ತೊಂದು ಬಳ್ಳಿ ಮೆಣಸು, ಬೇವು ಸೊಪ್ಪು, ಅರಶಿನ, ಕಾಳು ಮೆಣಸು, ಸಾಸಿವೆ, ಕೊತ್ತಂಬರಿ ಬೀಜ, ಮೆಂತ್ಯ ಕಾಳು, ಹುಣಸೆ ಹಣ್ಣು, ಜೀರಿಗೆ, ಅರ್ಧ ತುಂಡಷ್ಟು ಬೆಲ್ಲ ತಗೊಂಡಿದ್ದೇನೆ. ಒಂದು ವೇಳೆ ಮಾವಿನ ಹಣ್ಣು ಹುಳಿಯಾಗಿದ್ದರೆ ಜಾಸ್ತಿ ಬೆಲ್ಲ ಬೇಕು. ಇಲ್ಲಿ ಒಗ್ಗರಣೆಗೆ ಎಣ್ಣೆ ತಗೊಂಡಿದ್ದೇನೆ. ಆನಂತರ ಬೆಳ್ಳುಳ್ಳಿ, ಸಾಸಿವೆ, ಇಂಗು, ಬೇವಿನ ಸೊಪ್ಪು. ಮೊದಲಿಗೆ ಮಾವಿನ ಹಣ್ಣಿನ ಸಿಪ್ಪೆ ತೆಗಿಬೇಕು. ಇಲ್ಲಿ ಸಿಪ್ಪೆಯನ್ನು ಬೇರೆನೇ ಇಟ್ಟು ಮಾವಿನ ಹಣ್ಣನ್ನು ಬೇರೆನೇ ಇಡಿ. ಯಾಕೆಂತೇಳಿ ಸಿಪ್ಪೆಯ ರಸ ಮತ್ತೆ ತೆಗಿಲಿಕ್ಕೆ ಬೇಕಾಗ್ತದೆ. ಅದಕ್ಕೋಸ್ಕರ ಮಾವಿನ ಹಣ್ಣನ್ನು ಬೇರೆನೇ ಇಡಿ. ಇಲ್ಲಿ ನಾನು ಮಾವಿನ ಹಣ್ಣಿನ ಸಿಪ್ಪೆದು ರಸ ತೆಗಿತಾ ಇದ್ದೇನೆ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದರ ರಸ ತೆಗಿಬೇಕು. ಎಷ್ಟು ರಸ ಬಿಡ್ತದೆ ಅಷ್ಟು ತೆಗೆದ್ರೆ ಸಾಕು. ಮಾವಿನ ಹಣ್ಣಿನ ಸಿಪ್ಪೆಯ ಜ್ಯೂಸ್ ಇದೆಯಲ್ಲ, ಅದನ್ನು ತೆಗೆದಿರೋ ಮಾವಿನ ಹಣ್ಣಿಗೆ ಆ್ಯಡ್ ಮಾಡಿ. ಆನಂತರ ಅದಕ್ಕೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಹಾಕಿ. ಅಂತ ಹೇಳಿದ್ರೆ ಒಂದು ವೇಳೆ ಮಾವಿನ ಹಣ್ಣು ಹುಳಿಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕು. ಇಲ್ಲಿ ನಾನು ಸ್ವಲ್ಪ ತಗೊಂಡಿದ್ದೇನೆ, ಯಾಕೆಂದರೆ ಮಾವಿನ ಹಣ್ಣು ಸಿಹಿಯಾಗಿದೆ. ಆನಂತರ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸ್ ಮೇಲೆ ಬೇಯಿಸ್ಲಿಕ್ಕೆ ಇಡಿ. ಒಂದು 5ರಿಂದ 10 ನಿಮಿಷ ಅದು ಬೇಯಬೇಕು. ಇಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ 2 ಬಗೆಯ ಮೆಣಸು ಹಾಕ್ತಾ ಇದ್ದೇನೆ. ಒಂದು ಗಿಡ್ಡ ಮೆಣಸು, ಮತ್ತೊಂದು ಬಳ್ಳಿ ಮೆಣಸು ಹಾಕ್ತಾ ಇದ್ದೇನೆ, ಅಂದರೆ ಉದ್ದ ಮೆಣಸು. ಅನಂತರ ಅದಕ್ಕೆ ಕೊತ್ತಂಬರಿ ಬೀಜ, ಮೆಂತ್ಯ ಕಾಳು, ಜೀರಿಗೆ, ಕಾಳು ಮೆಣಸು, ಸಾಸಿವೆ, ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಒಂದು ರೀತಿ ಫ್ರೈ ರೀತಿಯಲ್ಲಿ ಹಾಕಬೇಕು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮಸಾಲ ಪೇಸ್ಟ್ ರೀತಿಯಲ್ಲಿ ಬರಬೇಕು, ಅಂದರೆ ಸ್ವಲ್ಪನೇ ನೀರು ಸಾಕು. ಜಾಸ್ತಿ ನೀರು ಹಾಕಿ ಮಸಾಲ ಮಾಡಬೇಕು ಅಂತೇನಿಲ್ಲ. ಆನಂತರ ಇದಕ್ಕೆ 1 ತುಂಡಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ. ನೋಡಿ, ಮಸಾಲ ಈ ರೀತಿ ಬಂದರೆ ಸಾಕು. ಅಂದರೆ ಜಾಸ್ತಿ ನೀರಾಗಿ ಕೂಡ ಬೇಡ, ಪೇಸ್ಟ್ ರೀತಿ ಬಂದರೆ ಸಾಕು. ರುಬ್ಬಿರೋ ಮಸಾಲೆಯನ್ನು ನಾನಿಲ್ಲಿ ಬೇಯ್ತಿರುವಂತಹ ಮಾವಿನ ಹಣ್ಣಿಗೆ ಹಾಕ್ತಾ ಇದ್ದೇನೆ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪುನಃ 5 ನಿಮಿಷ ಬೇಯಿಸ್ಬೇಕು ಅದನ್ನು. ಅಂದರೆ ಮಸಾಲ ಮಾವಿನ ಹಣ್ಣು ಎಲ್ಲ ಕರೆಕ್ಟಾಗಿ ಎಳಿಬೇಕು. ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಪ್ಯಾನಲ್ಲಿ ತೆಂಗಿನ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಆನಂತರ ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ
ಮಾವಿನ ಹಣ್ಣಿನ ಮಸಾಲೆ ಆಗಿತ್ತಲ್ಲ ಅದಕ್ಕೆ ಇದನ್ನು ಒಗ್ಗರಣೆ ಹಾಕಿದರೆ ಆಯಿತು. ಮಾವಿನ ಹಣ್ಣಿನ ರೆಸಿಪಿ ರೆಡಿ. ಮಂಗಳೂರು ಶೈಲಿಯ ಮಾವಿನ ಹಣ್ಣಿನ ಪುಳಿಮುಂಚಿ ರೆಡಿ. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ. ಹುಳಿ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ರೆಸಿಪಿ ಇದು. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿರೋ ಬೆಲ್ ಬಟನ್ ಒತ್ತಿ, ನನ್ನ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಟೇಕ್ ಕೇರ್.